ಜೊತೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಜಾಯ್ನ್ ಆಗಿದ್ದಾರೆ. ಸಹದೇವ್, ಈಗ ಬೆಳಗಾವಿಯಲ್ಲಿ ಕ್ರೇಜ್ ಚೆನ್ನಾಗಿದೆ. ಸೊ ಏನಂತಾರೆ, ನೀವು ಲಾಸ್ಟ್ ಟೈಮ್ ಕೂಡ ವರ್ಲ್ಡ್ ಕಪ್ ಟೈಮಲ್ಲಿ ಕೂಡ ಅಲ್ಲಿ ಮಾತನಾಡಿಸ್ತಾ ಇದ್ರಿ. ಸೊ ಇವತ್ತು ಯಾರಿಗೆ, ಬೆಳಗಾವಿ ಕುಂದ, ಪಂಜಾಬ್ಗ, RCBಗ? ಅವಿನಾಶ್, ಏನು ಬೆಳಗಾವಿಯ ಕುಂದ ಈ ಬಾರಿ RCB ತಂಡಕ್ಕೆ, RCBಯ ಎಲ್ಲ ಏನು ಪ್ಲೇಯರ್ಗಳಿಗೆ ತಿಳಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂತಹ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಕಾಯ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಮ್ಯಾಚ್ ಆರಂಭ ಆಗುತ್ತೆ. ಹೀಗಾಗಿ ಪಬ್ಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಈ ಒಂದು ಮ್ಯಾಚ್ ನೋಡೋಕ್ಕೆ ಸಾಕಷ್ಟು ಅರೇಂಜ್ಮೆಂಟ್ಗಳನ್ನು ಮಾಡಿದ್ದಾರೆ. ಹೀಗಾಗಿ ಆ ಕಡೆ ಈಗಾಗಲೇ ಅಭಿಮಾನಿಗಳು ಮುಖ ಮಾಡ್ತಾ ಇದ್ದಾರೆ. ಸದ್ಯ ಈಗ ಪಬ್ಗಳಲ್ಲಿ ವಿಶೇಷ ತಿಂಡಿಗಳನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಒಂದು ಕಡೆ RCB ಏನು ಅಭಿಮಾನಿಗಳೇನು ಬರ್ತಾರೆ ಅವರಿಗೆ ವಿಶೇಷ ಖಾದ್ಯ ಇರುವಂಥದ್ದು, ಅದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ಬಿಯರ್ ಕೂಡ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮತ್ತೆ ಅದ್ರ ಮೇಲ್ಗಡೆ ಫ್ಲಾಗ್ ಆಗಿರುವಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಸೊ ಇದು RCB ಅಭಿಮಾನಿಗಳಿಗೆ ವಿಶೇಷವಾಗಿ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಮ್ಯಾಚ್ ಶುರು ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ರೀತಿ RCBಯ ಫ್ಲಾಗ್ನ ಬಣ್ಣವನ್ನು ಬಳದ್ಕೊಂಡು ಸೊ ದೊಡ್ಡ ಸ್ಕ್ರೀನ್ಗಳಲ್ಲಿ ಈಗಾಗಲೇ ಮ್ಯಾಚನ್ನು ನೋಡ್ಬೇಕನ್ನುವಂಥ ನಿಟ್ಟಿನಲ್ಲಿ ರೆಡಿಯಾಗಿ ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ? We are very excited for this match and ಈ ಸಲ ಕಪ್ ನಮ್ದೇ. ಯಾರ ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಹೇಗೆ ಅನಿಸ್ತಾ ಇದೆ? It's very we are all excited. After many years we are in finals and I hope we all will win and celebrate. Thank you. ಸರ್, ಈಗ ವಿಶೇಷ ರೀತಿಯಲ್ಲಿ ಫುಡ್ಗಳನ್ನು ಮಾಡಿದ್ದೀರಿ? ಹೌದು ಸರ್, ಅಂದರೆ RCBಗೋಸ್ಕರ RCB ಮತ್ತು ಪಂಜಾಬ್ ಎರಡೂ ತಂಡಗಳ ವಿಶೇಷ ಫುಡ್ಗಳು ಮಾಡಿದ್ದೀವಿ ಸರ್. ಅಂದರೆ RCBಗೋಸ್ಕರ ಬೆಂಗಳೂರಲ್ಲಿ ಏನಿದೆ ಪೆಪ್ಪರ್ ಚಿಕನ್ ಅಲ್ಲಿ ಫೇಮಸ್ ಅಲ್ಲ ಸರ್, ಅದೇ ಸೇಮ್ ರೆಸಿಪಿಯಲ್ಲಿ ನಾವು ಇಲ್ಲಿ ಕೂಡ ಮಾಡಿದ್ದೀವಿ, RCB ಪೆಪ್ಪರ್ ಚಿಕನ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಪಂಜಾಬ್ ಅದು ಅಲ್ಲಿ ಇದು ಫೇವ್ರೇಟ್ ಐಟಮು ಮಟನ್ ಲಾಲ್ ಮಾಸ್ ಅಂತೇಳಿ ಮಾಡಿದ್ದೀವಿ, ಅದ್ರ ಜೊತೆ ಬಟರ್ ಕುಲ್ಚಾ. ಮತ್ತು ಅದೇ ರೀತಿ ನಾವು ಡ್ರಿಂಕ್ಸನ್ನು ಕೂಡ ಅರೇಂಜ್ ಮಾಡಿದ್ದೀವಿ ಸರ್, ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸು ಮಾಕ್ಟೇಲ್ಸ್ ಮಾಡಿದ್ದೀವಿ ಸರ್. ಸೊ ಇದು ಸದ್ಯ ಈಗ ಒಂದು ಕಡೆದಲ್ಲ, ಬಹುತೇಕ ಬೆಳಗಾವಿಯ ಪ್ರತಿಯೊಂದು ಕಡೆಗಳಲ್ಲಿ ಈ ರೀತಿ ಎಕ್ಸೈಟ್ಮೆಂಟ್ ಅಲ್ಲಿ ಬಹಳಷ್ಟು ಕಾತುರದಿಂದ ಮ್ಯಾಚ್ ನೋಡೋಕ್ಕೆ ಕಾಯ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್.